ಪ್ಲಾಸ್ಟಿಕ್ಕನ್ನೇ ತೊಗೊಂಡೋಗಿ ವಿಲೇವಾರಿ ಮಾಡ್ತಾಯಿದ್ದಾರೆ. ಅದಕ್ಕೊಂದು ತಡೆಗೋಡೆ ಇಲ್ಲ, ಏನಿಲ್ಲ. ಆ ಪ್ಲಾಸ್ಟಿಕ್ಕು ಆದಷ್ಟು ಎಷ್ಟು ಬೇಕೋ ಅಷ್ಟು ಕಾಡು ಒಳಗಡೆ ಹೋಗ್ತಾ ಇದೆ. ಮತ್ತು ಆ ಪ್ಲಾಸ್ಟಿಕ್ ಮಧ್ಯೆ ಏನು ಇವರು ಸುರಿತಾ ಇದ್ದಾರೆ, ಆ ಪ್ಲಾಸ್ಟಿಕ್ ಮಧ್ಯೆ ಬಂದು ಎಲ್ಲ ಪ್ರಾಣಿಗಳು ಅಲ್ಲೇ ಬಂದು ಸೇರ್ಕೊತಾ ಇದ್ದಾವೆ. ಅಳಿವಿನಂಚಿನಲ್ಲಿರುವಂತಹ ವನ್ಯಜೀವಿಗಳನ್ನ ಉಳಿಸಿಕೊಳ್ಳಲು ಸರ್ಕಾರಗಳು ಕೋಟ್ಯಾಂತರ ರುಗಳನ್ನ ಖರ್ಚು ಮಾಡ್ತಿದೆ ಅವುಗಳ ಸುರಕ್ಷತೆಗಾಗಿ. ಆದರೆ ಮನುಷ್ಯ ಎಂಬಂತಹ ಬೇಜವಾಬ್ದಾರಿಗಳು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಅನ್ನ ಹಾಕೋದ್ರಿಂದ ಅವು ವನ್ಯಜೀವಿಗಳ ಪ್ರಾಣಕ್ಕೆ ಕುತ್ತಾಗುತ್ತೆ ಅನ್ನೋದಕ್ಕೆ ಇದೀಗ ಆ ಒಂದು ವನ್ಯಜೀವಿಗಳನ್ನ ಸಂರಕ್ಷಿಸುವಂತಹ ಸ್ಥಳಗಳಲ್ಲಿ ಇರ್ತಕ್ಕಂಥ ಪ್ರಾಧಿಕಾರಗಳು ಕೂಡ ಬೇಜವಾಬ್ದಾರಿ ಕೆಲಸವನ್ನ ಮಾಡ್ತಿದೆ ಅನ್ನೋದಕ್ಕೆ ಮಲೈ ಮಹದೇಶ್ವರ ಪ್ರಾಧಿಕಾರ ಕೂಡ ಒಂದು ಸಾಕ್ಷಿಯಾಗಿದೆ. ಇಲ್ಲಿ ಬರುವಂತಹ ಭಕ್ತಾದಿಗಳು ಎಸೆಯುವಂತಹ ಪ್ಲಾಸ್ಟಿಕ್, ಅದು ಬಾಟಲಿ ಇರ್ಬೋದು, ಕವರ್ಗಳಿರ್ಬೋದು, ಮತ್ತು ತಿಂಡಿ ತಿನಿಸುಗಳನ್ನು ತಂದಂತ ಆ ಒಂದು ಪ್ಲಾಸ್ಟಿಕ್ ಎಲ್ಲ ತ್ಯಾಜ್ಯಗಳನ್ನ ಪ್ರಾಧಿಕಾರವು ತೆಗೆದುಕೊಂಡು ಹೋಗಿ ಅರಣ್ಯದಲ್ಲಿ ಆಗ್ತಾ ಇದೆ. ಆ ಒಂದು ಪ್ಲಾಸ್ಟಿಕ್ ನ ನಡುವೆ ಮರಿ ಆನೆ ಒಂದು ನಿಂತಿದೆ. ಆ ಆನೆ ಅವುಗಳನ್ನ ತಿಂದ್ರೆ ಆ ಎಲ್ಲ ಪ್ಲಾಸ್ಟಿಕ್ ಅದರ ಹೊಡಲು ಸೇರಿ ಪ್ರಾಣಕ್ಕೆ ಕುತ್ತಾಗತ್ತೆ ಅನ್ನುವಂತ ಕನಿಷ್ಠ ಜ್ಞಾನ ಈ ಮಲೈ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರಕ್ಕೆ ಇಲ್ಲದಂತಾಗಿದೆ. ಇದು ಇದೀಗ ಈ ದೃಶ್ಯಗಳು ಎಲ್ಲೆಡೆ ವೈರಲ್ ಆಗ್ತಾ ಇದೆ, ಹಾಗೆ ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇಂತಹ ಬೇಜವಾಬ್ದಾರಿಯುತ ಪ್ರಾಧಿಕಾರಗಳು ಯಾಕಾದ್ರೂ ಬೇಕು? ಕೇವಲ ಭಕ್ತಾದಿಗಳಿಂದ ಹಣ ವಸೂಲಿ ಮಾಡುವಂಥದ್ದು ಅಥವಾ ಭಕ್ತಾದಿಗಳಿಂದ ಬರುವಂತಹ ಆ ಒಂದು ಆದಾಯವನ್ನ ಸಂಗ್ರಹಿಸುವುದಷ್ಟೇ ತಮ್ಮ ಕೆಲಸ ಅನ್ಕೊಂಡಿರುವಂತಹ ಬೇಜವಾಬ್ದಾರಿ ಮಲೆ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರದವರಿಗೆ ಈಗ NGOಗಳು ಚೀಮಾರಿ ಹಾಕುತ್ತಿವೆ. ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು. ಇದನ್ನ ವೈಜ್ಞಾನಿಕವಾಗಿ ಈ ಒಂದು ಪ್ಲಾಸ್ಟಿಕ್ ಅನ್ನ ಸಂಸ್ಕರಿಸಬೇಕು. ಯಾವುದೇ ವನ್ಯಜೀವಿಗಳಿಗೆ ಈ ಒಂದು ಪ್ಲಾಸ್ಟಿಕ್ ಸಿಗದಂತೆ ನೋಡಿಕೊಳ್ಳುವಂತ ಕನಿಷ್ಠ ಜ್ಞಾನವನ್ನಾದ್ರೂ ಮೆರಿತಾರ ಮತ್ತು ಆ ಪ್ರಾಣಿಗಳನ್ನ ಉಳಿಸುವಂತ ನಿಟ್ಟಿನಲ್ಲಿ ದಿಟ್ಟ ಕ್ರಮಗಳನ್ನ ತೆಗೆದುಕೊಳ್ತಾರ ಅನ್ನುವಂಥದ್ದ ಕಾಲವೇ ನಿರ್ಧರಿಸಲಿದೆ. ಮಲೈ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಏನು ಗ್ರಾಮ ಇದೆ, ಮಲೈ ಮಹದೇಶ್ವರ ಬೆಟ್ಟ ಮತ್ತು ಪ್ರಾಧಿಕಾರ ಮತ್ತು ಗ್ರಾಮ ಪಂಚಾಯತಿ ಇವರಿಬ್ಬರು ಸೇರ್ಕೊಂಡು ಏನು ಕೆಲಸ ಆಗ್ತಿದೆ ಅಂತಂದರೆ, ಏನು ಇಲ್ಲಿ ಸಂಗ್ರಹ ಅಂತ ಕಸನ ತೊಗೊಂಡೋಗಿ ಫಾರೆಸ್ಟ್ ಹತ್ರನೇ ತೊಗೊಂಡೋಗಿ ವಿಲೇವಾರಿ ಮಾಡ್ತಾಯಿದ್ದಾರೆ. ಅದಕ್ಕೊಂದು ತಡೆಗೋಡೆ ಇಲ್ಲ, ಏನಿಲ್ಲ. ಆ ಪ್ಲಾಸ್ಟಿಕ್ಕು ಆದಷ್ಟು ಎಷ್ಟು ಬೇಕೋ ಅಷ್ಟು ಕಾಡು ಒಳಗಡೆ ಹೋಗ್ತಾ ಇದೆ. ಮತ್ತು ಆ ಪ್ಲಾಸ್ಟಿಕ್ ಮಧ್ಯೆ ಏನು ಇವರು ಸುರಿತಾ ಇದ್ದಾರೆ, ಆ ಪ್ಲಾಸ್ಟಿಕ್ ಮಧ್ಯೆ ಬಂದು ಎಲ್ಲ ಪ್ರಾಣಿಗಳು ಅಲ್ಲೇ ಬಂದು ಸೇರ್ಕೊತಾ ಇದ್ದಾವೆ. ಆ ಒಂದು ಉಪ್ಪು ರುಚಿ ಇರೋದ್ರಿಂದ ಆ ಪ್ಲಾಸ್ಟಿಕ್ನ ಸಾಕಷ್ಟು ಪ್ರಾಣಿ ಹೊಟ್ಟೆಗಳಲ್ಲೂ ಪ್ಲಾಸ್ಟಿಕ್ ಹೋಗ್ಬಿಟ್ಟಿದೆ. ಇಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ದನ ಕರುಗಳು ಹೊಟ್ಟೆಲಿ ಮಾತ್ರ ಪ್ಲಾಸ್ಟಿಕ್ ಇದೆ ಅಂದ್ಕೊಂಡಿದ್ದು, ಈಗ ಸಾಕಷ್ಟು ಕಾಡು ಪ್ರಾಣಿಗಳು ಹೊಟ್ಟೆಲ್ಲೂ ಪ್ಲಾಸ್ಟಿಕ್ ಸೇರ್ಕೊಳ್ಳೋ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ. ಗುಡ್ಡೆ ಹಾಕ್ತಿದ್ರೆ ಸರ್, ವಿಲೇವಾರಿ ಮಾಡ್ತಾ ಇಲ್ಲ. ತೊಗೊಂಡು ಗುಡ್ಡೆ ಹಾಕ್ತಿದ್ರೆ ಪುನಃ ಏನು ಮಾಡ್ತಿದ್ದಾವೆ, ತುಂಬ ಗಾಳಿ ಬಂದರೆ ಆ ಪ್ಲಾಸ್ಟಿಕ್ಕು ಒತ್ಕೊಂಡು ಕಾಡು ಒಳಗಡೆ ಹೋಗುತ್ತೆ. ಮತ್ತು ಪ್ರಾಣಿಗಳು ಅವು ಏನು ಉಪ್ಪಿನಂಶ ಇದೆಯಲ್ಲ ಪ್ಲಾಸ್ಟಿಕ್ದು, ಆ ತಿಂಡಿ ಉಪ್ಪಿನಂಶ ಇರೋದಕ್ಕೆ ಸಾಕಷ್ಟು ಪ್ರಾಣಿಗಳು ಅಲ್ಲಿ ಬಂದು ಸೇರ್ಕೊಂಡು, ಆನೆ ಕೂಡ ಬಂದು ಪ್ಲಾಸ್ಟಿಕ್ ತಿಂತಾಯಿದೆ ಸರ್. ಅಲ್ಲಿ ಆನೆಯೂ ಪ್ಲಾಸ್ಟಿಕ್ ತಿಂದೋಗಿದೆ. ಇನ್ನು ಎಷ್ಟೆಷ್ಟು ಪ್ರಾಣಿ ತಿಂದಿದೆ ಗೊತ್ತಿಲ್ಲ. ಆದಷ್ಟು ಇಲ್ಲೇನು ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರೋವಂಥ ಪ್ರಾಣಿಗಳು ಅವ ಹೊಟ್ಟೆಗಳಲ್ಲಿ ಪ್ಲಾಸ್ಟಿಕ್ ಇದೆ ಅಂತ ಹೇಳ್ಬೋದು. ಇನ್ನು ಪಾಪ ಏನು ದುರಂತನೋ ಗೊತ್ತಿಲ್ಲ. ಪಾಪ ಅವೇ ಕಾಡಲ್ಲಿ ಆರಾಮಾಗಿ ಜೀವನ ಮಾಡ್ಕೊಂಡು ಒಳ್ಳೆ ವಾತಾವರಣ ಇಂದ ಈಗ ಅವ ಪ್ರಾಣಕ್ಕೂ ಒಂದು ತುಚಿತರ ಅಂತ ಕೆಲಸ ಆಗ್ತಾಯಿದೆ. ಇದು ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತಲ್ಲ. ಇಲ್ಲಿ ಪ್ರಾಧಿಕಾರದವರು ಮತ್ತು ಗ್ರಾಮ ಪಂಚಾಯತಿ ಇವರು ಏನು ತಲೆ ಕೆಡಿಸ್ಕೊಂತ ಇಲ್ಲ. ತೊಗೊಂಡೋ ಪ್ಲಾಸ್ಟಿಕ್ ಬರೀ ಮಾತಿಗಷ್ಟೇ ಬೋರ್ಡ್ಗಷ್ಟೇ ಸೀಮಿತ ಆಗ್ಬಿಟ್ಟಿದೆ. ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು, ಪ್ಲಾಸ್ಟಿಕ್ ಬಳೆಗೆ ಅರಿವು ಇದು ಅಷ್ಟೇ ಕೆಲಸ. ಆದರೆ ಇವ್ರು ಮಾಡ್ತಾರೆ ಕೆಲಸ ಅಂತಂದರೆ ಅದಕ್ಕೆ ವಿರುದ್ಧವಾಗಿ ಮಾಡ್ತಾಯಿದ್ದಾರೆ. ತೊಗೊಂಡೋ ಸುರಿತಾ ಇದ್ದಾರೆ. ಸಾಕಷ್ಟು ಪ್ರಾಣಿಗಳು ಪ್ಲಾಸ್ಟಿಕ್ ತಿಂತಾ ಇದ್ದಾವೆ. ಆ ಪ್ಲಾಸ್ಟಿಕ್ ತಿನ್ನೋ ಅಂಥ ಪ್ರಾಣಿಗಳ ಕತೆ ಏನಾಗಿದೆಯೋ ಅದೇ ಪಾಪ ಎಲ್ಲಿ ಕಾಡಲ್ಲಿ ಯಾವ ಜಾಗದಲ್ಲಿ ಹೋಗಿ ಸಾಯ್ತವೋ ಏನು ಒಂದು ಗೊತ್ತಾಗ್ತಾ ಇಲ್ಲ. ಇದು ಒಂದು ದೊಡ್ಡ ದುರಂತ ಅನ್ಬೋದು ಸರ್, ದೊಡ್ಡ ದುರಂತ ಅನ್ಬೋದು. ಪಾಪ ಏನು ಪಾಪ ಮಾಡಿದ್ವಿ ಸರ್ ಅವೇ ಕಾಡಲ್ಲಿ ಪಾಪ ಯಾವ ವಿಲೇವಾರಿನೂ ಮಾಡ್ತಾಯಿಲ್ಲ ಸರ್. ತೊಗೊಂಡೋಗಿ ಸುರಿತಾ ಇದ್ದಾರೆ ಅಷ್ಟೇ. ಅದಕ್ಕೊಂದು ತಡೆಗೋಡೆ ಏನೂ ಇಲ್ಲ, ಏನು ವಿಲೇವಾರಿ ಇದೆ. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಣ ಕಸ ಮತ್ತು ಹಸಿ ಕಸ ಎರಡೂ ಬೇರ್ಪಡಿಸಿ ಪುನಃ ಅದೇನೇನೋ ತಂತ್ರಜ್ಞಾನ ಎಲ್ಲ ಫ್ರೆಶಿಂಗು ಇದೆಲ್ಲ ತಂದು ಮಾಡಿದ್ರು ಅದು ಸುಮ್ಮನೆ ಹಿಡಿತಾ ಇದೆ ಹೊರತು. ಗೊಬ್ಬರ ಮಾಡಬೇಕು ಅಂತ ತಂದಿದ್ರು ಅದು ಸುಮ್ಮನೆ ಯಂತ್ರಗಳು ಹಿಡಿತಾ ಕೂತವೆ. ಅಲ್ಲಿ ಯಂತ್ರಗಳಿಗೆ ಏನು ಕೆಲಸ ಇಲ್ಲ. ಇಲ್ಲಿ ಪಾಪ ತಂದು ಪ್ಲಾಸ್ಟಿಕ್ನ ಬೇಕಾಬಿಟ್ಟು ಬಿಸಾಕಿ ತಂದು ಪಾಪ ಅವರು ಪೌರ ಕಾರ್ಮಿಕರು ಏನು ಮಾಡ್ತಾರೆ, ಅವ್ರು ತೋರಿಸೋ ಜಾಗದಲ್ಲಿ ತಂದು ಹೋಗಿ ಸುರಿತಾವ್ರೆ. ಆ ಪ್ಲಾಸ್ಟಿಕ್ ಏನಾಗ್ತಾಯಿದೆ, ಕಾಡು ಮಧ್ಯೆ ಹೋಗ್ತಾ ಇದ್ದಾವೆ. ಇದೆಲ್ಲ ದೊಡ್ಡ ದುರಂತ ಅಲ್ವ ಸರ್. ಪಾಪ ಏನು ಬಾಯರಿದ್ದು ಮೂಗು ಪ್ರಾಣಿಗಳು ಏನು ಮಾಡಿದ್ದಾವೆ ಸರ್ ಅವೇ. ಇವತ್ತು ಆ ಪ್ಲಾಸ್ಟಿಕ್ ತಿಂದು ಎಷ್ಟು ಪ್ರಾಣ ಕಳ್ಕೊಂಡಿದ್ದಾವೆ ಯಾರಿಗೂ ಗೊತ್ತು. ದಯವಿಟ್ಟು ಪ್ರಾಧಿಕಾರದವ್ರಂತೂ ಈ ರೀತಿ ತುಂಬ ನಿರ್ಲಕ್ಷ್ಯ ಸರ್ ಇದು. ಬರೀ ಅವರಿಗೆ ಮಾದಪ್ಪನ ಭಕ್ತರ ಕಾಸು ಮಾತ್ರ ಮುಖ್ಯ ಆಗಿದೆ ಹೊರತು ಮಾದಪ್ಪನ ಭಕ್ತರ ಬಗ್ಗೆ ಮತ್ತು ಇಲ್ಲಿನ ವಾತಾವರಣದ ಬಗ್ಗೆ ಒಂದು ಸ್ವಲ್ಪನೂ ಕಾಳಜಿ ಇಲ್ಲ. ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊತಾ ಇಲ್ಲ. ಬರೀ ಅವ್ರಿಗೆ
ಭಕ್ತರ ಕಾಣಿಕೆ ಮಾತ್ರ ಮುಖ್ಯ ಅಷ್ಟೇ. ಅಭಿವೃದ್ಧಿ ಮತ್ತು ಇಲ್ಲಿನ ವಾತಾವರಣ ಪರಿಸರ ಇದ್ರದ್ದು ಏನು ಕಾಳಜಿಲ್ಲ ಸರ್. ಬರೀ ಈ ಇಡೀ ಬೆಟ್ಟನ ಕಾಂಕ್ರೀಟ್ಮಯ ಮಾಡಿ ಎಲ್ಲ ಬೆಟ್ಟನ ಪ್ಲಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ ಎಲ್ಲ ತುಂಬ ತುಳುಕ್ಸ್ಬಿಡ್ತಿದ್ದಾರೆ ಅಷ್ಟೇ.